ಸರ್ ಈಗ ರಸ್ತೆ ಗುಂಡಿ ಮುಚ್ಚಕ್ಕೆ ಡೆಡ್ಲೈನ್ ಕೊಟ್ಟಿದ್ದಾರೆ. ಡೆಡ್ಲೈನ್ ಕೊಟ್ಟರು ರಸ್ತೆ ಗುಂಡಿ ಮುಚ್ಚಿಲ್ಲ, ಏನು ಹೇಳ್ತೀರಾ ಸರ್? ಸರ್ ಈ ಥರ ರೋಡ್ ಇದ್ರೆ ಮಳೆ ಬಂದರೆ ನಮ್ಮ ಕಣ್ಣಿಗೆ ಕನ್ಸಲ್ಲ ಏನಿಲ್ಲ. ಈ ಥರ ಗುಂಡಿದ್ರೆ ನಾವು ಏನು ಮಾಡೋದು ಸರ್? ಇಷ್ಟು ಕೋಟಿ ಸ್ಯಾಂಕ್ಷನ್ ಮಾಡಿದ್ದಾರೆ ಗೌರ್ಮೆಂಟಿಂದ, 600 ಕೋಟಿ ಸ್ಯಾಂಕ್ಷನ್ ಮಾಡಿದ್ದಾರೆ. ಈ ಬಿ ಪಿ ಎಂ ಅವರು ಈ ಥರ ಮಾಡ್ತಾ ಇದ್ದಾರೆ ಸರ್. ಎಲ್ಲಿ ಹೋದ್ರು ರೋಡ್ ಈ ಥರ ಇದೆ, ಎಲ್ಲಿ ಹೋದ್ರು ಮರ ಬರುತ್ತೆ. ಅವ್ರ ಕೆಲಸ ಅವ್ರು ಮಾಡಬೇಕಿಲ್ಲ ಸರ್ ಇದೆಲ್ಲ. ಈಗ ಬಿಬಿಎಂಪಿ ಅವರಿಗೆ ಉಪಮುಖ್ಯಮಂತ್ರಿ ಹೇಳಿದ್ರು, ಡಿ ಕೆ ಶಿವಕುಮಾರ್ ಹೇಳಿದ್ರು. ಒಂದು ಡಿ ಕೆ ಶಿವಕುಮಾರ್ ಮಾತಾಡಿದರೆ 600 ಕೋಟಿ ಸ್ಯಾಂಕ್ಷನ್ ಆಗಿದೆ. ಈ ಬಿ ಪಿ ಎಂ ಪಿ ಅವರು ಈ ಥರ ಮಾಡ್ತಾ ಇದ್ದಾರೆ. ನಮ್ಮ ಕಣ್ಣಿಗೆ ಗೊತ್ತಾಗಲ್ಲ ಏನಿಲ್ಲ, ಎಲ್ಲ ಇರುತ್ತೆ. ಏನಿದ್ರೆ ಹೆಂಗೆ ಗಾಡಿ ಹೋಗೋದು, ಮಳೆ ಬಂದರೆ ಎಲ್ಲ ತೊಂದರೆ ಜಾಸ್ತಿ ಸರ್. ವಯಸ್ಸಾದವರು ಮತ್ತೆ ಗರ್ಭಿಣಿಯರು ಓಡಾಡಕ್ಕೆ ಎಲ್ಲ ಕಷ್ಟ ಇದೆ ಸರ್. ಎಲ್ಲ ಇಷ್ಟಿದ್ರೆ ರೋಡೊಳಗೆ ಸ್ಯಾಂಕ್ಷನ್ ಮಾಡಿದ್ದಾರೆ, ಅವರು ಸರಿಯಾಗಿ ಮಾಡಿಲ್ಲ. ಅವರು ಇವಾಗ ಇದು ಪ್ಯಾಚಿಂಗ್ ಆಗ್ತಾ ಇದ್ದಾರೆ ಅಷ್ಟೇ, ರೋಡ್ ಕ್ಲೀನಾಗಿ ಮಾಡಿಲ್ಲ ಅವರು. ಅಲ್ಲ ಪ್ಯಾಚಿಂಗ್ ಅದು ಮೇನ್ ರೋಡಲ್ಲಿ ಇಂಥ ರೋಡ್ಗಳೆಲ್ಲ ಮಾಡಿಲ್ಲ, ನಾವು ಮಾಡಿಲ್ಲ ಸರ್. ಅಲ್ಲೆಲ್ಲಿ ನೀರು ಸ್ಟಿಕ್ ಆಗ್ತಾ ಇದೆ, ತುಂಬ ತೊಂದರೆ ಆಗತ್ತೆ ಸರ್. ಅಲ್ಲ ಏನು ಹೇಳಕ್ ಬಯಸ್ತಾರ ಬಿಬಿಎಂಪಿ ಅವರಿಗೆ? ಅದೇ ಹೇಳ್ತಾ ಇದ್ದೀನಿ, ಇಷ್ಟು ಗೌರ್ಮೆಂಟ್ ಮಾಡಿದ್ದಾರೆ, ಅವರು ಏನೋ ಇದು ಮಾಡ್ತಾ ಇದ್ದಾರೆ. ಅವರು ಅದು ಜಯ ಇವರೆಲ್ಲ ಮಾಡ್ತಾ ಇದ್ದಾರೆ. ಈ ಥರ ಗುಂಡಿ ಮುಚ್ಚಿ ಜನ ಜೀವನ ಉಳಿಸ್ಬೇಕು. ಆಯ್ತು ಸರ್. ಅಲ್ವಾ? ಹಾಂ ಸರ್. ನಿಮ್ಮ ಹೆಸರು? ಸುರೇಶ್ ಅಂತ ಸರ್. ಸ್ವಲ್ಪ ಥ್ಯಾಂಕ್ಸ್ ಸರ್.